चुभती ये मौसम, मन मेरा ललचाए, झीलों में बह जाए। I feel awesome, I feel alive, I feel alive, alive is awesome. I feel alive, I feel alive, alive is awesome. जिंदा दिल ताजगी सिंथॉल लाइन के साथ अलाइव इज ऑसम। ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮುಂಡಗೋಡ ತಾಲೂಕಾ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ನಾಳೆ ದಿನಾಂಕ 23ರಂದು ಗುರುವಾರ ಎಲ್ವಿಕೆ ಸಭಾಭವನದಲ್ಲಿ ನಡೆಯಲಿದೆ. ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಮುಂಡಗೋಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಸಂತ ಕೊಣಸಾಲಿ ವಿನಂತಿಸಿಕೊಂಡಿದ್ದಾರೆ. ಮುಂಡಗೋಡ ತಾಲೂಕಿನ ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಆತ್ಮೀಯರೇ, ಇದೇ ಬರುವ ಗುರುವಾರ ದಿನಾಂಕ 23ರಂದು ಮುಂಡಗೋಡದ ಎಲ್ವಿಕೆ ಸಭಾಂಗಣದಲ್ಲಿ ಮುಂಡಗೋಡ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಜರುಗಲಿದೆ. ಇದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿದ್ದೇವೆ. ಇದು ಒಂದು ಅಕ್ಷರ ಜಾತ್ರೆ, ಇದು ಒಂದು ಕನ್ನಡ ತೇರುವ ಹಬ್ಬ ಅಂತ ನಾವು ಕರಿತೇವೆ. ಕಾರಣ, ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಇದರಲ್ಲಿ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ನಾ ಕೇಳ್ಕೊಳ್ತಾ, ಇದರ ಜೊತೆಗೆ ಅಂದು ಬೆಳಗ್ಗೆ 9 ಗಂಟೆಯಿಂದ ಪ್ರವಾಸಿ ಮಂದಿರದಿಂದ ಅದ್ದೂರಿ ಮೆರವಣಿಗೆ ಇರ್ತಾರೆ. ಸಮ್ಮೇಳನಾಧ್ಯಕ್ಷರ ಮತ್ತು ತಾಯಿ ಭುವನೇಶ್ವರಿ ಮೆರವಣಿಗೆ, ಅದರಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸ್ತೇವೆ. ನಂತರ ಸಭಾಂಗಣದಲ್ಲಿ ಉದ್ಘಾಟನಾ ಸಮಾರಂಭ, ವಿಚಾರಗೋಷ್ಠಿಗಳು, ಕವಿಗೋಷ್ಠಿಗಳು, ಸಾಧಕರಿಗೆ ಸನ್ಮಾನ, ಈ ಎಲ್ಲ ಕಾರ್ಯಕ್ರಮಗಳು ಒಳಗೊಂಡಿರುತ್ತದೆ. ಕಾರಣ, ತಾಲೂಕಿನ ಎಲ್ಲ ಕನ್ನಡ ಬಾಂಧವರು ಇಂಥ ಒಂದು ಸುಸಂದರ್ಭದ ಸಮಯದಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಕನ್ನಡದ ಧ್ವಜ, ಮುಂಡಗೋಡ ತಾಲೂಕಿನ ಕನ್ನಡದ ಧ್ವಜ ಇನ್ನೂ ಎತ್ತರಕ್ಕೆ ಏರುವಂತೆ ತಾವು ಮಾಡಬೇಕು, ಇದರಲ್ಲಿ ಭಾಗವಹಿಸಿ ಮಾಡಬೇಕಂತ ಮತ್ತೊಮ್ಮೆ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸಿರಿಗನ್ನಡಾಂಬೆ. ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 23ರಂದು ಮುಂಡಗೋಡ ತಾಲೂಕಾ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುತ್ತಿದ್ದು, ಎಲ್ಲ ಮುಂಡಗೋಡ ತಾಲೂಕಿನ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತಾ, ಈಗಾಗಲೇ 23ಕ್ಕೆ ನಡೀತಕ್ಕಂಥ ಸಮ್ಮೇಳನ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನು ಸಹಿತ ವೇದಿಕೆ ಸಿದ್ಧತೆ, ವಿವಿಧ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದು, ಬರುವ 23ರಂದು ಮುಂಡಗೋಡ ತಾಲೂಕಿನ ಎಲ್ಲ ಜನತೆ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಕನ್ನಡ ಸೇವೆಗಾಗಿ ಈ ಅಕ್ಷರ ಜಾತಿಗೆ ತಾವೆಲ್ಲ ಬರಬೇಕು ಅಂತ ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತ ಸಮಿತಿ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇದೇ ರೀತಿ ನೀವೇನಾ ಸಹಕಾರ ನೀಡಿದ ಕನ್ನಡ ಭಾಷೆ ಉಳಿವಿಗೆ ನೀವೆಲ್ಲ ಒಳ್ಳೆಯ ಕಾರ್ಯ ಮಾಡಿದಂತಾಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲ ಮುಂಡಗೋಡ ಜನತೆಗೆ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತಾ, ಇದೇ ಬರುವ ದಿನಾಂಕ 23/4/2026ರಂದು ಮುಂಡಗೋಡ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಜಾತ್ರೆಗೆ ತಜ್ಞರಾಗಮಿಸಿ ಅತ್ಯಂತ ಸುಂದರವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸಿಕೊಳ್ಳುವಲ್ಲಿ ನಾವು ನೀವೆಲ್ಲರೂ ಸೇರಿ ಆ ಅಕ್ಷರ ಜಾತ್ರೆಗೆ ಪಾಲ್ಗೊಳ್ಳೋಣ. ಎಲ್ಲರೂ ನಿಮ್ಮ ಮನೆಯಿರ್ತಕ್ಕಂಥ ಎಲ್ಲರನ್ನೂ ಕರೆದುಕೊಂಡು ಈ ಜಾತ್ರೆಗೆ ಬನ್ನಿ, ಅಕ್ಷರ ಜಾತ್ರೆಯನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ದಿನಾಂಕ 23/4/2026ರಂದು ಗುರುವಾರ ದಿವಸ ಕನ್ನಡದ ಹಬ್ಬ, ನಿಮ್ಮೆಲ್ಲರ ಕನ್ನಡ ಜಾತ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ 8ನೇ ಸಾಹಿತ್ಯ ಸಮ್ಮೇಳನ ಮುಂಡಗೋಡದಲ್ಲಿ ನಡೆಯುತ್ತಿದ್ದು,
7ನೇ ಸಾಹಿತ್ಯ ಸಮ್ಮೇಳನಕ್ಕೆ ನನಗೆ ಯಾವ ರೀತಿ ಸಹಾಯ ಸಹಕಾರ ಕೊಟ್ಟು ಬಂದು ಆ ಕಾರ್ಯಕ್ರಮದಲ್ಲಿ ಸೇರಿ ಯಶಸ್ವಿಗೊಳಿಸಿದ್ರಿ, ಅದೇ ರೀತಿಯಲ್ಲಿ ಮುಂಡಗೋಡದಲ್ಲಿ ನಡೆಯುವಂಥ 8ನೇ ಸಾಹಿತ್ಯ ಸಮ್ಮೇಳನ ಕೂಡ ಕನ್ನಡಿಗರೆಲ್ಲರೂ ಸೇರಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲ ಕನ್ನಡಿಗರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮುಂಡಗೋಡದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಡಾಕ್ಟರ್ ಟಿ.ಪಿ. ಶೆಟ್ಟಿಯವರ ಒಂದು ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಈ ಒಂದು ಕನ್ನಡದ ಜಾತ್ರೆ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ನಾನು ಮುಂಡಗೋಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಮುಂಡಗೋಡ ತಾಲೂಕಿನ ಎಲ್ಲ ನೌಕರರ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ. ದಿನಾಂಕ 23ರಂದು ಆ ಒಂದು ಕನ್ನಡ ಜಾತ್ರೆಗೆ ತಾವೆಲ್ಲರೂ ಆಗಮಿಸಿ ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.